ಬೆಂಗಳೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಅಭಿಯಾನ ಭರದಿಂದ ಸಾಗ್ತಾ ಇದೆ. ನಗರದ ಎಲ್ಲಾ ಪಾಲಿಕೆಗಳಲ್ಲೂ ಕೂಡ ಈಗಾಗಲೇ ಸಿಬ್ಬಂದಿಗಳು ಫೀಲ್ಡ್ ಅಲ್ಲಿ ಇದ್ದಾರೆ. ಫುಟ್ಪಾತ್ ಅಲ್ಲಿ ಅತಿಕ್ರಮಣ ಆಗಿದೆ ಅಂತ ತೆರವು ಮಾಡತಕ್ಕಂಥ ಕೆಲಸವನ್ನ ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಮಾಡ್ತಾ ಇದ್ದಾರೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆ. ಈಗಾಗಲೇ ನೋಡ್ತಾ ಇದ್ದೀರಾ, ಏನು ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇಟ್ಟಿಗೆ ಜಲ್ಲಿ ಮಣ್ಣನ್ನು ಕೂಡ ಫುಟ್ಪಾತ್ ಮೇಲೆ ಇಡೋಂಗಿಲ್ಲ ಅಂತ ಹೇಳಿ ಅದನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ಕೂಡ ಎತ್ಕೊಂಡು ಹೋಗೋ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟವರು ಆ ಒಂದು ಜಲ್ಲಿ ಮತ್ತೆ ಆ ಒಂದು ಇಟ್ಟಿಗೆಯನ್ನ ಒಳಗಡೆ ತೆಗೆದುಕೊಂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಲಾಲ್ ಜಿಲ್ಲೆ ಕ್ರಮ ಆಗ್ತಾ ಇದೆ. ಸೊ ಫುಟ್ಪಾತ್ಗೆ ಯಾವುದೇ ರೀತಿ ಅಡ್ಡಿಪಡಿಸಂಗಿಲ್ಲ, ಪಾದಾಚಾರಿ ಮಾರ್ಗವನ್ನ ಯಾವುದೇ ಕಾರಣಕ್ಕೂ ಒತ್ತಿ ಮರಿ ಮಾಡ್ಕೊಳ್ಳೋಕೆ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಅವರಿಗೆ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು ಇದೇ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಈಗ ಸಾಕಷ್ಟು ಒಂದಷ್ಟು ಅಸಮಾಧಾನ ಹೊರಹಾಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಇದ್ದಷ್ಟು ಒಂದಷ್ಟು ಬೀದಿ ಬದಿ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ, ಖಾಲಿ ಮಾಡಿಸಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಈಗ ರಸ್ತೆಯಲ್ಲಿ ಬಂದು ಅಸಮಾಧಾನ ಹೊರಹಾಗ್ತಿದ್ದಾರೆ. ಐಡಿ ಕಾರ್ಡ್ ಅನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಏನಂತಂದ್ರೆ ನಮ್ಗೆ ಐಡಿ ಕಾರ್ಡ್ ಕೂಡ BBMPನೇ ಕೊಟ್ಟಿತ್ತು, ಬಟ್ ಆದ್ರೆ ಈಗ ಅವರೇ ಬಂದು ತೆರವು ಮಾಡ್ತಾ ಇದ್ದಾರೆ. ನಾವೀಗ ವ್ಯಾಪಾರ ಎಲ್ಲಿ ಮಾಡಬೇಕು, ಹಲವು ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಜೀವನ ಕೊಟ್ಕೊಂಡಿದ್ರಿ, ಅವರೇ ಅಧಿಕೃತವಾಗಿ ID ಕೊಟ್ಟಿದ್ರು, ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು, ಸೊ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ರು. ಬಟ್ ಈಗ ಇವರು ಒತ್ತುವರಿಯನ್ನ ತೆರವು ಮಾಡ್ತಾ ಇದ್ದಾರೆ, ಫುಟ್ಪಾತ್ ಅಲ್ಲಿ ಹಾಕೋಂಗಿಲ್ಲ ಅಂತ ಹೇಳ್ತಾರೆ. ನಮಗೆ ಎಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮೇಡಮ್, ಈ ದೃಶ್ಯ ನೀವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರಿ ಅನ್ಸುತ್ತೆ, ಸೊ ಬಂದು ತೆರವು ಮಾಡಿಸಿದ್ರೆ ಏನೇ ಹೇಳಿದ್ರು, ಎಲ್ಲಿ ಅವಕಾಶ ಕೊಡ್ತಾರೆ ಅಂತ ಮಾಡೋದಕ್ಕೆ? ಇನ್ನ ಯಾರು ಏನ್ ಹೇಳಿಲ್ಲ, ಇವಾಗ್ಲೇ ಬಂದು ತಗಿಂತ. ಇಲ್ಲಿ ಎಷ್ಟು ಅಂಗಡಿಗಳು ಇಟ್ಕೊಂಡಿದ್ರಿ? ಇಲ್ಲಿ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ರಿ? 30-40 ಅಂಗಡಿ ಇದೆ ಸರ್, 30-40 ಅಂಗಡಿ ಇದೆ. ಎಲ್ಲರಿಗೂ ಲೈಸೆನ್ಸ್ ಕೊಟ್ಟಿದ್ದಾರೆ. BBMP ಅವ್ರು ಬಂದ್ರೆ ಇದನ್ನ ತೋರಿಸಿ ನಿಮ್ನ ಎತ್ತಲ್ಲ ಅಂತ ಹೇಳಿದ್ರು. ಇದು ತೋರಿಸ್ರೋದು ಇವಾಗ ಬಿಡೋದಿಲ್ಲ ನಮ್ಗೆ. ಹಂಗ್ ಮಾಡಿದ್ರು. ಏನಂತಂದ್ರೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಇರೋ ಜನ ಓಡಾಡಕ್ ಮಾತ್ರ, ಸೊ ಯಾವುದೇ ಕಾರಣಕ್ಕೂ ಅಂಗಡಿ ಹಾಕಂಗಿಲ್ಲ, ತೊಂದರೆ ಕೊಡಂಗಿಲ್ಲ ಅಂತ ಹೇಳಿ ಕಾರ್ಯಾಚರಣೆ ಆಗ್ತಾ ಇದೆ. ಎಲ್ಲಾ ಕಡೆನೂ ಆಗ್ತಾ ಇದೆ, ಸೊ ಇಲ್ಲೂ ಆಗ್ತಾ ಇದೆ. ಏನ್ ಹೇಳ್ತೀರಾ ಈ ಫುಟ್ಪಾತ್ ಅನ್ನೋದು? ವ್ಯಾಪಾರ ಮಾಡ್ತೀವಿ ಸರ್, ನಮ್ಗೆ ಜಾಗ ಸೈಡಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತೀವಿ. ನಾವು ತೊಂದರೆ ಕೊಡೋದಿಲ್ಲ. ಫುಟ್ಪಾತ್ ಅಲ್ಲಿ ಯಾರಿಗೂ ನಾವು ತೊಂದರೆ ಮಾಡೋದಿಲ್ಲ. ನಾವು ಬೇಕಾದ್ರೆ ನಾವು ನೋಡ್ಕೋತೀವಿ, ಆ ಕಡೆ ಸೈಡ್ಗೆ ಹಾಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ನಮ್ಗೆ ಜಾಗ ಬೇಕು ಸರ್ ವ್ಯಾಪಾರ ಮಾಡೋದಕ್ಕೆ. ಫುಟ್ಪಾತ್ಗೆ ನಾವು ಯಾವ ರೀತಿ ತೊಂದರೆ ಮಾಡಲ್ಲ, ನಮ್ಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನ ಇವರು ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ಆಗ್ರಹಕ್ಕೆ BBMP ಅಥವಾ GBI ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.